ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ರಾಜಾರೋಷವಾಗಿ ಎಸ್ಕೇಪ್ ಆಗಿದ್ದಾರೆ. ಪಿಎನ್ಎಸ್ ವಿಸ್ತಾರದಲ್ಲಿ ಕೈದಿಗಳು ಪರಾರಿಯಾಗ್ತಿರೋ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ತಡರಾತ್ರಿ ಜೈಲಿನ ಬ್ಯಾರಕ್ನ ಕಿಟಕಿ ರಾಡ್ ಮುರಿದು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಜೈಲಿನ ಗೋಡೆ ಮೂಲಕ ಗೋಡೆ ಹತ್ತಿ ಕೈದಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಟ್ಟೆಗಳನ್ನೇ ಹಗ್ಗ ಮಾಡಿಕೊಂಡು ಜೈಲಿನ ಕಾಂಪೌಂಡ್ ಅನ್ನ ಹಾರಿ ಈ ಕೈದಿಗಳು 3 ಜನ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಅನ್ನುವಂತಹ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಕೈದಿಗಳ ಎಸ್ಕೇಪ್ ವಿಡಿಯೋ ಇದೀಗ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗಿದೆ. ಆ ಒಂದು ಲಭ್ಯ ಆಗಿರತಕ್ಕಂಥ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ, ನೀವು ಕೂಡ ಗಮನಿಸಬಹುದು. ಜೈಲಿನಲ್ಲಿ ಇರಬೇಕಾದ ಕೈದಿಗಳು ರಸ್ತೆ ಮೇಲೆ ರಾಜಾರೋಷವಾಗಿ ಓಡಾಡ್ತಿದ್ರೆ ಭದ್ರತೆ ಅನ್ನೋದು ಎಲ್ಲಿದೆ? ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ಜೈಲಿನ ಕಿಟಕಿಯನ್ನ ಮುರಿದು ಗೋಡೆಯನ್ನ ಹತ್ತಿ ಬಟ್ಟೆಗಳನ್ನೇ ಹಗ್ಗ ಮಾಡ್ಕೊಂಡು 3 ಕೈದಿಗಳು ಎಸ್ಕೇಪ್ ಆಗಿರತಕ್ಕಂಥ ಘಟನೆ ಕಲಬುರಗಿಯಲ್ಲಿ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಈ ಒಂದು ಘಟನೆ ಅದರ ಒಂದು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಕಂಬಿ ಮುರಿದಿರತಕ್ಕಂಥದ್ದು, ಇನ್ನೊಂದು ಕಡೆ ಎಸ್ಕೇಪ್ ಆಗಿ ರಸ್ತೆಯಲ್ಲಿ ಓಡಾಡ್ತಿರುವಂತಹ ದೃಶ್ಯ, ಇನ್ನೊಂದು ಕಡೆ ತಮ್ಮ ಬಟ್ಟೆಯನ್ನೇ ಹಗ್ಗ ಮಾಡ್ಕೊಂಡು ಕಾಂಪೌಂಡ್ಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥ ಒಂದು ಬಟ್ಟೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಸಿನಿಮಾದ ದೃಶ್ಯ ಅಲ್ಲ, ಇದು ನೈಜ ಘಟನೆ. ರಾಜ್ಯದ ಭದ್ರತಾ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಘಟನೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ತಡರಾತ್ರಿಯ ಸಮಯದಲ್ಲಿ ಜೈಲಿನ ಬ್ಯಾರಕ್ನ ಕಿಟಕಿಯ ಕಬ್ಬಿಣದ ರಾಡ್ಗಳನ್ನ ಮುರಿದು ಕೈದಿಗಳು ಹೊರಬಂದಿದ್ದಾರೆ. ಬಳಿಕ ಜೈಲಿನ ಗೋಡೆಯನ್ನೇ ಹತ್ತಿ ತಮ್ಮ ಬಟ್ಟೆಗಳನ್ನ ಹಗ್ಗ ಮಾಡಿಕೊಂಡು ಕಾಂಪೌಂಡ್ ದಾಟಿ ಪರಾರಿಯಾಗಿದ್ದಾರೆ. ಈ ಸಂಪೂರ್ಣ ಎಸ್ಕೇಪ್ ದೃಶ್ಯಗಳು ಈಗ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಅದನ್ನ ನೀವು ಗಮನಿಸ್ತಾ ಇದ್ದೀರಿ. 3 ಕೈದಿಗಳು, ಅದರಲ್ಲಿ ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಅನ್ನುವಂತ 3 ಕೈದಿಗಳು ಈ ರೀತಿ ಎಸ್ಕೇಪ್ ಆಗಿದ್ದಾರೆ. ಜೈಲಿನ ಒಳಗಡೆ ಇಷ್ಟೆಲ್ಲ ಸಿದ್ಧತೆ ನಡೀತಾ ಇದ್ರು, ಭದ್ರತಾ ಸಿಬ್ಬಂದಿಗೆ ಗೊತ್ತಾಗ್ಲಿಲ್ವೇ?